ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಾಗ್ತಾ ಇರುವಂತಹ ಡೆವಲಪ್ಮೆಂಟ್ಗಳನ್ನ ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಈ ಬೆಳವಣಿಗೆಗಳ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಡೆಲ್ಲಿ ಪ್ರವಾಸವನ್ನ ಕೈಗೊಂಡಿದ್ದು, ಆದರೆ ಯಾಕೋ ಏನೋ ಗೊತ್ತಿಲ್ಲ, ದಿಢೀರ್ ಅಂತ ಪೋಸ್ಟ್ಪೋನ್ ಮಾಡಿಬಿಟ್ಟಿದ್ದಾರೆ. 3 ದಿನಗಳ ಕಾಲ ಡೆಲ್ಲಿಗೆ ಹೋಗಬೇಕಾಗಿತ್ತು ಸತೀಶ್ ಜಾರಕಿಹೊಳಿ ಅವರು, ಇವತ್ತು ನಾಳೆ ನಾಡಿದ್ದು ಅಂತ. ಇವತ್ತಿನಿಂದ 3 ದಿನಗಳ ಕಾಲ ಡೆಲ್ಲಿ ಪ್ರವಾಸವೂ ಕೂಡ ಫಿಕ್ಸ್ ಆಗಿತ್ತು. ಜೊತೆಗೆ ತೀವ್ರ ಕುತೂಹಲಕ್ಕೂ ಕಾರಣ ಆಗಿತ್ತು ಜಾರಕಿಹೊಳಿ ಅವರ ಈ ಪ್ರವಾಸ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಗೂ ಕೂಡ ಸಮಯ ನಿಗದಿಯಾಗಿತ್ತು. ಆದರೆ ಬೆಳಗಾವಿಯಲ್ಲೇ ಉಳ್ಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ. ಇವತ್ತು ಹುಕ್ಕೇರಿಯಲ್ಲಿ ನಡೆಯಲಿರುವಂಥ ಒಂದಷ್ಟು ಮದುವೆಗಳಲ್ಲಿ ಭಾಗಿಯಾಗ್ತಾರಂತೆ. ನಾಳೆ ಅಥವಾ ಇನ್ನೆರಡು ದಿನ ಬಿಟ್ಟು ಡೆಲ್ಲಿಗೆ ಪ್ರಯಾಣ ಬೆಳೆಸೋ ಸಾಧ್ಯತೆ ಇದೆ. ನಾನಾ ರೀತಿಯ ಕಾರಣಗಳನ್ನು ಇಲ್ಲಿ ವ್ಯಾಖ್ಯಾನಿಸಲಾಗ್ತಾ ಇದೆ ರಾಜಕೀಯ ಪಡಸಾಲಿಗೆ. ಒಂದು ಕಡೆ ತಡೆದ್ರು ಅಂತ, ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಜೊತೆಗೆ ಹೈಕಮಾಂಡ್ ನಾಯಕರು ಯಾರೂ ಕೂಡ ಸಮಯವನ್ನು ನಿಗದಿ ಮಾಡಿಲ್ಲ ಅಂತ, ಹೋದ್ರೂ ಪ್ರಯೋಜನ ಇಲ್ಲ ಅಂತ ಪೋಸ್ಟ್ಪೋನ್ ಮಾಡಿದ್ರು ಅನ್ನುವಂಥ ವ್ಯಾಖ್ಯಾನವನ್ನು ರಾಜಕೀಯ ಪಡಸಾಲಿಯಲ್ಲಿ ಕೇಳಿ ಬರ್ತಾ ಇದೆ. ಬಟ್ ಎಕ್ಸಾಕ್ಟ್ ರೀಸನ್ ಏನು ಅಂತ ಇಲ್ಲಿ ತನಕ ಗೊತ್ತಿಲ್ಲ. ಇದ್ರ ಬಗ್ಗೆ ಕೇಳೋಣ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಜೊತೆ ಲೈವ್ನಲ್ಲಿ. ರೂಪೇಶ್, ಸತೀಶ್ ಜಾರಕಿಹೊಳಿ ಅವರು ಹೋಗಬೇಕಾಗಿತ್ತು ಡೆಲ್ಲಿಗೆ, ಯಾಕೆ ಪೋಸ್ಟ್ಪೋನ್ ಮಾಡಿದ್ರು ಗೊತ್ತಾಗಲಿಲ್ಲ. ಬೇರೆ ಬೇರೆ ಕಾರಣಗಳಿಂದಾಗಿ ನಾನಾ ರೀತಿಯ ವ್ಯಾಖ್ಯಾನವನ್ನು ಮಾಡಲಾಗ್ತಾ ಇದೆ ರಾಜಕೀಯ ಪಡಸಾಲಿಯಲ್ಲಿ. ನಿಜ, ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಯಾವ ಬುಲಾವ್ ಕೊಟ್ಟು ಬನ್ನಿ ಅಂತ ಹೇಳಿ ದೆಹಲಿಗೆ ಬನ್ನಿ ಅಂತ ಹೇಳಿ ಹೋಗ್ತಿರೋದಲ್ಲ, ಸತೀಶ್ ಜಾರಕಿಹೊಳಿ ಅವರೇ ದೆಹಲಿಗೆ ಹೋಗ್ತಿರೋದು. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರು ಯಾವತ್ತು ದೆಹಲಿಗೆ ಹೋಗ್ತೀನಿ ಅಂತ ಹೇಳಿದ್ರು ಒಂದು ದೊಡ್ಡ ಮಟ್ಟ ಚರ್ಚೆ ಶುರುವಾಗಿತ್ತು. ಯಾಕಂತ ಸಿಎಂ ಪರ ದೊಡ್ಡ ಮಟ್ಟಕ್ಕೆ ಲಾಬಿಯನ್ನ ಮಾಡ್ಲಿಕ್ಕೋಸ್ಕರವಾಗಿ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ. ಆದ್ರೆ ಇಲ್ಲೆಲ್ಲ ನೋಡೋದಾದ್ರೆ ಸತೀಶ್ ಜಾರಕಿಹೊಳಿ ಅವರು ಈಗ ದಿಢೀರ್ ಪ್ರವಾಸವನ್ನ ಮುಂದೂಡಿಕೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಯಾಕಂದ್ರೆ ಇವತ್ತೇ ಹೋಗ್ಬೇಕಿತ್ತು, ಇವತ್ತು ಹೈಕಮಾಂಡ್ ನಾಯಕರು ಸಿಗ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ರು. ಆದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಈಗ ಹೈಕಮಾಂಡ್ ನಾಯಕರು ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಸಹಿತ ಹೈಕಮಾಂಡ್ ನಾಯಕರು ಯಾರು ಕೂಡ ಸಿಗೋದಿಲ್ಲ ಅಂತ ಹೇಳಿ, ಇವತ್ತು ಅವೈಲೇಬಲ್ ಇಲ್ಲ ಅಂತ ಹೇಳಿ ಹೇಳಿದ್ರು ಅನ್ನೋಂಥ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಒಂದು ದಿನ ಮುಂದೂಡಿಕೆ ಮಾಡ್ಕೊಂಡಿದ್ದಾರೆ. ಇನ್ನೊಂದೆರಡು ದಿನಗಳಲ್ಲಿ ದೆಹಲಿಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದು ರದ್ದಲ್ಲ, ಮುಂದೂಡಿಕೆ ಅಂತ ಹೇಳಿ ಇದನ್ನು ವ್ಯಾಖ್ಯಾನ ಮಾಡಬಹುದು. ಆದ್ರೂ ಕೂಡ ಸತೀಶ್ ಜಾರಕಿಹೊಳಿ ದೆಹಲಿ ಹೋಗ್ತೀರಾ ಅಂತ ಹೇಳಿದಾಗ ಒಂದು ದೊಡ್ಡ ಮಟ್ಟ ಚರ್ಚೆ ಶುರುವಾಯಿತು. ಒಂದು ಕೆಪಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಹೇಳಿ, ಅದೇ ರೀತಿಯಾಗಿ ದಲಿತ ಸಿಎಂ ಮಾಡುವಂತಹ ಸಂದರ್ಭ ಬಂದ್ರೆ ನಮ್ಮನ್ನೇ ಮಾಡಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೇಳೋರು ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಮಾಡೋದೇ ತಪ್ಪು. ಯಾಕಂತ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಮಾಡ್ಲಿಕ್ಕೆ ಹೋದ್ರೆ ರಾಜಕೀಯ ಅಸ್ಥಿರತೆ ಶುರುವಾಗುತ್ತೆ. ಯಾಕಂತ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಒಲವುಗಳಿಲ್ಲ. ಹೈಕಮಾಂಡ್ ಏನಾದ್ರೂ ಮನಸ್ಸು ಮಾಡಿ ಹೈಕಮಾಂಡೇ ಏನಾದ್ರು ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಶಾಸಕರಿಗೆ ಬೇಜಾರಾಗಿ ಶಾಸಕರೆಲ್ಲಾದ್ರೂ ಆಪರೇಷನ್ ಕಮಲ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಮನಸ್ಸನ್ನು ಮಾಡಿದ್ರೆ ಇಲ್ಲಿ ಕಾಂಗ್ರೆಸ್ಗೆ ಸಮಸ್ಯೆ ಆಗುತ್ತೆ. ಹೆಚ್ಚು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿಲ್ಲ. ಹೀಗಾಗಿ ಕರ್ನಾಟಕ ರಾಜ್ಯವನ್ನ ಜತನಿಂದ ಕಾಪಾಡಿಕೊಳ್ಬೇಕು, ಏನು ಸಮಸ್ಯೆ ಇಲ್ಲ. ಸಿದ್ದರಾಮಯ್ಯ ಮೇಲಿರ್ತಕ್ಕಂಥ ಆರೋಪಗಳಾದ್ರೆ ಏನು, ಸಿದ್ದರಾಮಯ್ಯನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಇರೋದ ಕಾರಣಗಳಾದ್ರೆ ಏನು, ಕಾರಣಗಳಿಲ್ಲ. ಹೀಗಾಗಿ ಸುಮ್ಮನೆ ಡಿಸಿಷನ್ ಅನ್ನು ತೆಗೆದುಕೊಳ್ಳುವುದು ಸರಿಯಾಗೋದಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಸಂದೇಶವನ್ನು ರವಾನಿಸಬೇಕಾಗಿತ್ತು. ಹೀಗಾಗಿ ದೆಹಲಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಒಂದು ವಿಚಾರಗಳ ಪ್ರಕಾರ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗದಂತೆ ತಡೆಯಿದ್ರು ಅಂತ ಹೇಳಿ ಹೇಳಾಗ್ತಾ ಇತ್ತು. ಆದ್ರೆ ಇದು ವ್ಯಾಖ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತೇಳಿ ಒಂದು ದಿನ ತಡಿಬಹುದು, ನಾಳೆ ಅಥವಾ ನಾಡದು ಹೈಕಮಾಂಡ್ ನಾಯಕರ ಭೇಟಿಗೆ ಸಮಯವನ್ನ ನಿಗದಿ ಮಾಡ್ಕೊಳ್ತೇನೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಆಪ್ತರ ಬಳಿ ಹೇಳ್ಕೊಳ್ತಾ ಇದ್ದಾರೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಇವತ್ತು ಹುಕ್ಕೇರಿಯಲ್ಲಿದ್ದಾರೆ. ಸಾಕಷ್ಟು ಕಾರ್ಯಕ್ರಮಗಳಿದೆ, ಖಾಸಗಿ ಕಾರ್ಯಕ್ರಮ ಸತೀಶ್ ಜಾರಕಿಹೊಳಿ ಭಾಗವಹಿಸಿದ್ದಾರೆ. ಹೀಗಾಗಿ ದೆಹಲಿಗೆ ಇವತ್ತು ರದ್ದಾಗಿದೆ. ಓಕೆ, ನಾಳೆ ನಾಡಿದ್ದು ಹೋಗ್ತಾರನ್ನೋಂಥ ವಿಚಾರ ಇದೆಯಲ್ಲ, ಏನಕ್ಕೆ ಹೋಗಬಹುದು, ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪಿಸಬಹುದು. ಹೈಕಮಾಂಡ್ ಇವರಿಗೆ ಇನ್ನೂ ಕೂಡ ಸಮಯ ನಿಗದಿ ಮಾಡಿಲ್ಲ, ಸಮಯ ಕೊಟ್ಟಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಸಮಯ ಕೊಡಬಹುದಾ, ಕೊಟ್ಟರೆ ಆ ವಿಚಾರವನ್ನು ಚರ್ಚೆ ಮಾಡ್ತಾರೆ. ಇದೇ ಇಲ್ಲಿಗ ಪ್ರಮುಖವಾಗಿರತಕ್ಕ ವಿಚಾರ ಆಗುತ್ತೆ. ಶರತ್. ಎಸ್, ಥ್ಯಾಂಕ್ ಯು ರೂಪೇಶ್.